ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥ ನಟ ದರ್ಶನ್ಗೆ ಪೊಲೀಸರು ಈಗ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಯಾವಾಗ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ದರ್ಶನ್ ಅವರ ಲೈಸೆನ್ಸ್ಡ್ ಗನ್ನ ತಾತ್ಕಾಲಿಕವಾಗಿ ಅಮಾನತ್ತು ಅಂತ ಹೇಳಿದ್ರು, ನಟ ದರ್ಶನ್ ಬಳಿ ಇದ್ದ ಲೈಸೆನ್ಸ್ ಗನ್ ಜಪ್ತಿ ಮಾಡಿದ್ದಾರೆ. ಕೊಲೆ ಕೇಸಲ್ಲಿ ಬೇಲ್ ಮೇಲಿರೋ ನಟ ದರ್ಶನ್ಗೆ ಪೊಲೀಸರಿಂದ ಮತ್ತೊಂದು ಶಾಕ್. ನಟ ದರ್ಶನ್ ಬಳಿ ಇದ್ದ ಲೈಸೆನ್ಸ್ ಗನ್ ಜಪ್ತಿ ಮಾಡಿದ್ದಾರೆ. ಜಪ್ತಿ, ಐ ರಿಪೀಟ್. ಕಮಿಷನರ್ ದಯಾನಂದ್ ಅವರು ಇವತ್ತು ತಾನೇ ಆದೇಶವನ್ನು ಮಾಡಿದ್ರು ಬೆಳಿಗ್ಗೆ. ಅದಾದ ಬಳಿಕ ದರ್ಶನ್ ಗನ್ನನ್ನು ಸೀಸ್ ಮಾಡಲಾಗಿದೆ. ತಾತ್ಕಾಲಿಕವಾಗಿ ಗನ್ ಪರವಾನಿಗೆ ಅಂದರೆ ಗನ್ ಲೈಸೆನ್ಸನ್ನು ರದ್ದು ಮಾಡಿದ್ರು ಕಮಿಷನರ್. ಅಂದರೆ 3 ವರ್ಷಕ್ಕಿಂತ ಹೆಚ್ಚಿನ ವರ್ಷ ಶಿಕ್ಷೆ ಕೊಡಬಹುದಾದ ಪ್ರಕರಣದಲ್ಲಿ ಆರೋಪಿಯ ಬಳಿ ಗನ್ ಇದ್ದರೆ ಆರ್ಮ್ಡ್ ಆ್ಯಕ್ಟ್ ಪ್ರಕಾರ ಆ ಗನ್ನನ್ನು ಇವರು ವಶಪಡಿಸ್ಕೊಳ್ಬೇಕು ಅಂತ ನಿಯಮ ಇದೆ, ಕಾಯ್ದೆನೇ ಇದೆ. ಅದರ ಪ್ರಕಾರನೇ ಲೈಸೆನ್ಸಿಂಗ್ ಅಥಾರಿಟಿ ಇದ್ದಂತಹ ಪೊಲೀಸ್ ಕಮಿಷನರ್ ಇವತ್ತು ಬೆಳಗ್ಗೆ ಆದೇಶವನ್ನು ಮಾಡಿದ್ರು. ಆ ಗನ್ ಲೈಸೆನ್ಸನ್ನು ಟೆಂಪರರಿಲಿ ಸಸ್ಪೆನ್ಷನ್ನಲ್ಲಿ ಇಟ್ಟಿದ್ದೀವಿ ಅಂತಂದ್ಬಿಟ್ಟು. ಇದಾದ ಬಳಿಕ ಇವತ್ತು ದರ್ಶನ್ ಅವರ ಗನ್ನನ್ನು ಜಪ್ತಿ ಮಾಡಲಾಗಿದೆ. ದರ್ಶನ್ ಅವರ ಮನೆಗೆ ಖುದ್ದು ತೆರಳಿ ಗನ್ನನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಅವರೇ ಬಂದು ಸರೆಂಡರ್ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ದರ್ಶನ್ ಮನೆಗೆ ತೆರಳಿ ಖುದ್ದು ಗನ್ನನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ವಿಜಯಲಕ್ಷ್ಮಿ ಫ್ಲ್ಯಾಟ್ನಲ್ಲಿ ದರ್ಶನ್ ಗನ್ ಇತ್ತು ಅಂತ ಗೊತ್ತಾಗಿತ್ತು. ಅಲ್ಲೇ ಹೋಗಿದ್ದಾರೆ, ಸೀಸ್ ಮಾಡಿದ್ದಾರೆ. ದರ್ಶನ್ಗೆ ನೋಟಿಸ್ ಜಾರಿ ಮಾಡಿದ್ರು RR ನಗರ ಪೊಲೀಸರು. ನೋಟಿಸ್ ಜಾರಿ ಮಾಡಿದ್ರೂ ಕೂಡ ಗನ್ ವಶಕ್ಕೆ ಕೊಡೋದಕ್ಕೆ ದರ್ಶನ್ ಹಿಂದೇಟು ಹಾಕಿದರು. ಇಲ್ಲ, ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಅವಶ್ಯಕತೆ ಇದೆ, ಹೋದಲ್ಲಿ ಬಂದಲ್ಲಿ ಜನ ಸೇರ್ತಾರೆ, ಆತ್ಮರಕ್ಷಣೆಗೆ ಗನ್ ಬೇಕು ಅಂತೆಲ್ಲ ಉತ್ತರ ಕೊಟ್ಟಿದ್ದರು. ಆದರೂ ಅದು ಯಾವುದಕ್ಕೂ ಕೇರ್ ಮಾಡದಂತಹ ಪೊಲೀಸರು ಇವತ್ತು ಅವರ ಮನೆಗೆ ಹೋಗಿ ಗನ್ ಸೀಸ್ ಮಾಡಿದ್ದಾರೆ. ಹಾಗಾಗಿ ಯಾವಾಗ ಆಯುಕ್ತರು, ಪೊಲೀಸ್ ಕಮಿಷನರ್ ಈ ಆದೇಶವನ್ನು ಕೊಟ್ಟರೋ ಇಮ್ಮಿಡಿಯೇಟಾಗಿ ಪೊಲೀಸರು ದರ್ಶನ್ ಬಳಿ ಇದ್ದ ಗನ್ನನ್ನು ವಶಕ್ಕೆ ಪಡೆದಿದ್ದಾರೆ. ಇದು ದರ್ಶನ್ಗೆ ಅಂತಲೇ ಅಲ್ಲ, ಯಾರೇ ಕೊಲೆ ಆರೋಪಿಯಾದರೂ ಕೂಡ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರ್ತಕ್ಕಂಥದ್ದು ದರ್ಶನ್. ಯಾರೇ ಕೊಲೆ ಆರೋಪಿಯಾಗಿದ್ದರೂ ಕೂಡ ಇದೇ ರೀತಿ ಮಾಡ್ತಾರೆ. ಅವ್ರ ಬಳಿ ಗನ್ ಇದ್ದರೆ, ಲೈಸೆನ್ಸ್ಡ್ ಗನ್ ಇದ್ದರೆ ಅದನ್ನು ವಶಕ್ಕೆ ಪಡಿತಾರೆ. ಹಾಗಾಗಿ ಅದರ ಪ್ರಕಾರವೇ ಈಗ ಅವರು ವಶಕ್ಕೆ ಪಡೆದಿದ್ದಾರೆ. ಪಿಸ್ತೂಲ್ ಜೊತೆಗೆ 5 ಸಜೀವ ಗುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಜರ್ಮನ್ ಮೇಡ್ ಪಿಸ್ತೂಲನ್ನು ಬಳಸ್ತಾ ಇದ್ರು ದರ್ಶನ್. RR ನಗರ ಪೊಲೀಸರಿಂದ ಈ ಗನ್ನನ್ನು ಸೀಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಗನ್ ಜೊತೆಗೆ ಜೀವಂತ ಗುಂಡುಗಳು, ಸಜೀವ ಗುಂಡುಗಳನ್ನು ಸೀಸ್ ಮಾಡಲೇಬೇಕು. 5 ಗುಂಡುಗಳಿತ್ತಂತೆ ಅವ್ರ ಹತ್ರ. ಇದು ಜರ್ಮನ್ ಮೇಡ್ ಪಿಸ್ತೂಲ್. ಇದನ್ನು ದರ್ಶನ್ ಅವರು ಪರವಾನಿಗೆ ಪಡೆದು, ಲೈಸೆನ್ಸ್ ಪಡೆದು ಇಟ್ಕೊಂಡಿದ್ರು ಆತ್ಮರಕ್ಷಣೆಗೋಸ್ಕರ. ಈಗ ಅದನ್ನು ಸೀಸ್ ಮಾಡಿದ್ದಾರೆ. 5 ಸಜೀವ ಗುಂಡುಗಳು. ಎಲ್ಲಿ ತನಕ ಅಂದರೆ ಈ ಕೇಸ್ ಮುಕ್ತಾಯವಾಗಬೇಕು, ಕೋರ್ಟಲ್ಲಿ ಟ್ರಯಲ್ ಆಗಬೇಕು. ಟ್ರಯಲ್ ಎಲ್ಲ ಮುಗಿದು ಇವರು ನಿರ್ದೋಷಿ ಅಂತಾದರೆ ಆವಾಗಲೇ ಕೊಡ್ತಾರೆ. ಒಂದು ವೇಳೆ ದೋಷಿ ಅಂತಾದರೆ ಶಿಕ್ಷೆ ಮುಗಿಸಿದ ಮೇಲೆ ಕೊಡ್ತಾರೆ, ಅದು ಆನಂತರ. ಬಟ್ ಈಗಂತೂ ಅವ್ರ ಬಳಿ ಸಾಕ್ಷಿ ನಾಶ ಮಾಡ್ತಾರೆ, ಸಾಕ್ಷಿಗಳಿಗೆ ಬೆದರಿಕೆ ಒಡ್ತಾರೆ ಅನ್ನೋ ಕಾರಣವನ್ನು ಕೊಟ್ಟು ಆ ಲೈಸೆನ್ಸ್ಡ್ ಗನ್ನನ್ನು ಸೀಸ್ ಮಾಡಿದ್ದಾರೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಹಂಗೆ ನೋಡೋಕೆ ಹೋದರೆ ದರ್ಶನ್ಗೆ ತಮ್ಮ ಹತ್ರ ಇದ್ದಂತಹ ಗನ್ ಕೊಡೋದಕ್ಕೆ ಇಷ್ಟ ಇರಲಿಲ್ಲ, ಸರೆಂಡರ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಬಟ್ ಸೀಸ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಈ ಪ್ರಕ್ರಿಯೆ, ಇಡೀ ಪ್ರಕ್ರಿಯೆ ಹೇಗೆ ಸಾಕ್ತು ಇವತ್ತು ಅಂತ? ಅರವಿಂದ, ಯಾವಾಗ ನಟ ದರ್ಶನ್ ಮೇಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೇಸ್ ದಾಖಲಾಯಿತು, ಅದಾದ ಬಳಿಕ ಕೋರ್ಟ್ನಲ್ಲಿ ಇನ್ನೇನು ಆ ಕೇಸು ಟ್ರಯಲ್ ಹಂತಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಡ್ಮಿನ್ ವಿಭಾಗ ನಟ ದರ್ಶನ್ಗೆ ಒಂದು ನೋಟಿಸನ್ನು ಕೊಟ್ಟಿತ್ತು. ಅಂದರೆ ತಮ್ಮ ಬಳಿ ಇರುವಂತಹ ಲೈಸೆನ್ಸ್ಡ್ ವೆಪನ್ ಏನಿದೆ
ಅದನ್ನು ಯಾಕೆ ನಾವು ಮುಟ್ಟುಗೋಲು ಹಾಕ್ಕೊಳ್ಬಾರ್ದು, ತಮ್ಮ ಲೈಸೆನ್ಸನ್ನು ಯಾಕೆ ನಾವು ರದ್ದು ಮಾಡಬಾರ್ದು ಅನ್ನೋ ಮಟ್ಟಿಗೆ ಒಂದು ನೋಟಿಸನ್ನು ಕೊಟ್ಟಿತ್ತು. ಆ ನೋಟಿಸ್ಗೆ ದರ್ಶನ್ ಪರ ವಕೀಲರು ಉತ್ತರವನ್ನು ಸಹ ಕೊಟ್ಟಿದ್ದರು. ನಾನು ಒಬ್ಬ ಸೆಲೆಬ್ರಿಟಿ, ಹೀಗಾಗಿ ನನ್ನ ಆತ್ಮರಕ್ಷಣೆಗಾಗಿ ವೆಪನ್ ಅವಶ್ಯಕತೆ ಇದೆ, ಗನ್ ಅವಶ್ಯಕತೆ ಇದೆ, ಹೀಗಾಗಿ ಅದನ್ನು ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು. ಆದರೆ ಇದೀಗ ಪೊಲೀಸ್ ಇಲಾಖೆ ಅವರ ಬಳಿ ಇದ್ದಂತಹ ಆ ಒಂದು ಲೈಸೆನ್ಸ್ಡ್ ವೆಪನ್ ಏನಿದೆ ಅದನ್ನು ಸೀಸ್ ಮಾಡಿದ್ದಾರೆ, ಜಪ್ತಿ ಮಾಡಿದ್ದಾರೆ. ಕಾರಣ, ಈ ಒಂದು ಪ್ರಕರಣದಲ್ಲಿ 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಹೊಂದಿದೆ. ಯಾವಾಗ ಯಾವುದೇ ವ್ಯಕ್ತಿ 3 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಶಿಕ್ಷೆಯ ಕೇಸ್ಗಳಲ್ಲಿ ಭಾಗಿಯಾಗ್ತಾರೋ ಅಂಥ ಸಂದರ್ಭದಲ್ಲಿ ಅವರು ಲೈಸೆನ್ಸ್ಡ್ ವೆಪನ್ ಇದ್ದರೆ ಆ ಕೇಸ್ನ ತನಿಖೆ ಮುಗಿಯುವವರೆಗೆ ತಾತ್ಕಾಲಿಕವಾಗಿ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಹೀಗಾಗಿಯೇ ಪೊಲೀಸ್ ಇಲಾಖೆ ದರ್ಶನ್ ಬಳಿ ಇದ್ದಂತಹ ಅವರ ಜರ್ಮನ್ ಮೇಡ್ ವೆಪನ್, ವಾಲ್ಟೇರ್ ಕಂಪನಿಯ ಆ ಒಂದು ವೆಪನ್ ಏನಿದೆ, ಪಿಸ್ತೂಲ್ ಏನಿದೆ, ಅದನ್ನು ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ, ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ 5 ಸಜೀವ ಗುಂಡುಗಳನ್ನು ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ. ಲೈಸೆನ್ಸ್ಡ್ ವೆಪನ್ ಇರುವಂಥವರು ಸುಮಾರು ವರ್ಷಕ್ಕೆ ಒಂದು 200 ಗುಂಡುಗಳನ್ನು, ಸಜೀವ ಗುಂಡುಗಳನ್ನು ಬಳಸ್ಬೋದು. ಅದಕ್ಕೆ ಲೆಕ್ಕವನ್ನು ಕೊಡಬೇಕಾಗುತ್ತೆ. ಅಂದರೆ ಎಲ್ಲಿ ಪ್ರಾಕ್ಟೀಸ್ಗೆ ಬಳಸ್ಕೊಂಡಿದ್ದೀವಿ ಅನ್ನೋ ಮಟ್ಟಿಗೆ ಲೆಕ್ಕವನ್ನು ತೋರಿಸ್ಬೇಕಾಗುತ್ತೆ. ಆದರೆ ದರ್ಶನ್ ಬಳಿ 5 ಗುಂಡುಗಳನ್ನು ಇಟ್ಕೊಂಡಿದ್ರು, ಅದನ್ನು ಸಹ ಇದೀಗ ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇವರ ಈ ಒಂದು ಕೇಸ್ ಏನಿದೆ, ಈ ಕೇಸ್ ಮುಗಿಯಬೇಕು. ಮುಗಿದ ನಂತರ ಆ ಬಳಿಕ ಇವರ ಈ ಒಂದು ಪಿಸ್ತೂಲ್ ಏನಿದೆ, ಪರವಾನಗಿ ಏನಿದೆ, ಅದನ್ನು ತಾತ್ಕಾಲಿಕವಾಗಿ ಈಗ ರದ್ದನ್ನು ಮಾಡಲಾಗಿದೆ. ಅದನ್ನು ತೆಗಿತಾರ, ಆ ಬಳಿಕ ಪೊಲೀಸ್ ಇಲಾಖೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ನೋಡಬೇಕು, ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಅವರ ಪರವಾನಗಿಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿ ಅವ್ರ ಬಳಿ ಇದ್ದಂತಹ ಆ ಪಿಸ್ತೂಲನ್ನು ಸೀಸ್ ಮಾಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ರಾಜರಾಜೇಶ್ವರಿ ನಗರ ಪೊಲೀಸರು ದರ್ಶನ್ ರವರ ಪತ್ನಿ, ಧರ್ಮಪತ್ನಿ ವಿಜಯಲಕ್ಷ್ಮಿಯವರ ಫ್ಲ್ಯಾಟ್ಗೆ ಹೋಗಿ ಆ ಒಂದು ವೆಪನ್ನನ್ನು ಪಡೆದುಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳಿಂದ ಲಭ್ಯವಾಗಿದ್ದಾವೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಈಗ ಸದ್ಯಕ್ಕೆ ದರ್ಶನ್ ಅವರ ಬಳಿ ಇದ್ದಂತಹ ಲೈಸೆನ್ಸ್ಡ್ ಗನ್ನನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅವರ ಮನೆಗೆ ತೆರಳಿ ಈ ಥರ ಕಮಿಷನರ್ ಅವರ ಆರ್ಡರ್ ಮೇಲೆಗೆ ನಿಮಗೆ ಈ ರೀತಿ ಜಪ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನು ಜಪ್ತಿ ಮಾಡ್ಕೊಂಡು ತಂದಿದ್ದಾರೆ.